ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನನ ಭರತ. ಹರಿಭಕ್ತಿ ಸಾರದಲ್ಲಿ 11ನೇ ಪದ್ಯ. ದಾಶರಥಿ ವೈಕುಂಠ ನಗರ ನಿವಾಸ ತ್ರೈಜಗದೀಶ ಪಾಪ ವಿನಾಶ ಪರಮ ವಿಲಾಸ ಹರಿ ಸರ್ವೇಶ ದೇವೇಶ ವಾಸುದೇವ ದಿನೇಶ ಶತ ಸಂಕಾಶ ಯದುಕುಲ ವಂಶ ತಿಲಕ ಪರಾಶರಾನತ ದೇವ ರಕ್ಷಿಸು ನಮ್ಮನನ ಭರತ. ದಶರಥನ ಪುತ್ರನಾಗಿ ಅವತಾರ ಮಾಡಿದ ಶ್ರೀರಾಮಚಂದ್ರನೇ ವೈಕುಂಠ ಎಂಬ ನಗರದಲ್ಲಿ ನೆಲೆಸಿರತಕ್ಕವನಾದ, 3 ಲೋಕಗಳಿಗೆ ಒಡೆಯನಾದ, ಸಕಲ ಪಾಪಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡತಕ್ಕವನಾದ, ನಾಶ ಮಾಡತಕ್ಕವನಾದ, ಅತ್ಯಂತ ಶ್ರೇಷ್ಠನಾದ, ಲೀಲೆಯಿಂದ ಕೂಡಿದವನೇ ಶ್ರೀಹರಿಯೇ, ಸಕಲರಿಗೂ ಒಡೆಯನಾದವನೇ, ದೇವತೆಗಳಿಗೂ ಸ್ವಾಮಿಯಾದವನೇ, ವಾಸುದೇವನೇ, 100 ಸೂರ್ಯ ಕಾಂತಿ ಒಟ್ಟಿಗೆ ಬಂದರೆ ಹೇಗಿರುತ್ತದೋ 100 ಸೂರ್ಯ ಅಂಥ ಕಾಂತಿ ಇರತಕ್ಕ ಯದುಕುಲ ಹಾಗೂ ಆ ವಂಶಕ್ಕೆ ತಿಲಕಪ್ರಾಯನಾದ ಸ್ವಾಮಿ ಪರಾಶರ ಮುನಿಯಿಂದ ವಂದಿತ ಪಾದಕಮಲವುಳ್ಳವನಾದ ಸ್ವಾಮಿ ದೇವ ನಮ್ಮನ್ನ ಸದಾ ರಕ್ಷಿಸು ಹಾಗೆಂತ. ಇನ್ನು ವಿಶೇಷ ಪದಗಳು ದಾಶರಥಿ ಹಾಗೆಂದರೆ ದಶರಥನ ಮಗನಾಗಿ ಪರಮಾತ್ಮ ರಾಮಚಂದ್ರನಾಗಿ ಅವತಾರ ಮಾಡಿದ್ದು ಹಾಗೆಂತ. ಆ ದಶರಥನಿಗೆ ಆ ಹೆಸರು ಬರೋದಕ್ಕೆ ಕಾರಣ ಅವರ ರಥ 10 ದಿಕ್ಕಿನಲ್ಲಿ ಹೋಗ್ತಾ ಇತ್ತಂತೆ, ಅದರಿಂದ ದಶರಥ ಹಾಗೆ ಅಂತ ಆ ಕೀರ್ತಿ. ಮತ್ತು ವೈಕುಂಠ ನಗರ ನಿವಾಸ ಹಾಗೆ ಅಂತ, ವೈಕುಂಠದಲ್ಲಿ ವಿಶೇಷವಾಗಿ ವಾಸ ಮಾಡುವ ಪರಮಾತ್ಮನೇ ಅಂತ ಅರ್ಥ. ತ್ರೈಜಗದೀಶ ಅಂದರೆ 3 ಲೋಕಗಳಿಗೆ ಒಡೆಯ ಅಂತ. ಸ್ವರ್ಗ, ಮರ್ತ್ಯ ಹಾಗೂ ಪಾತಾಳ ಅಂತ 3 ಲೋಕಗಳು. ಅದೆಲ್ಲವನ್ನು ಒಟ್ಟು 14 ಲೋಕವೂ ಬಂದ್ಬಿಡುತ್ತದೆ. ಅದು ಭೂಲೋಕ, ಭೂಹು ಭುವಃ ಸ್ವಹ ಅಂತನೂ ಒಂದು ಅರ್ಥ ಇದೆ. ಇನ್ನು ಭೂಮಿಯ ಮೇಲಿನ ಲೋಕ, ಭೂಮಿ ಮತ್ತು ಭೂಮಿಯ ಕೆಳಗಿನ ಲೋಕ ಹಾಗೆ. ಇಡೀ 14 ಲೋಕಕ್ಕೂ ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೂ ಒಡೆಯನಾದವನೇ ಅಂತ ಅರ್ಥ. ಪಾಪ ವಿನಾಶ, ಪಾಪಗಳನ್ನು ಸಂಪೂರ್ಣವಾಗಿ ನಾಶ ಮಾಡತಕ್ಕವನೇ ಅಂತ ಅರ್ಥ. ಅಂದ್ರೆ ಎಷ್ಟು ಮುಖ್ಯ ನೋಡಿ, ನಮ್ಮ ಕರ್ಮಕ್ಕೆ ಅನೇಕ ಪಾಪಗಳು ಬಂದೇ ಬರುತ್ತದೆ, ನಾವು ಮಾಡಿದ ಕರ್ಮಗಳು. ಆ ಪಾಪಗಳು ಸ್ವಲ್ಪ ನರಕದಲ್ಲಿ ದುಃಖವನ್ನು ಅನುಭವಿಸಿದ್ರೆ, ಅಥವಾ ಈ ಭೂಮಿಯಲ್ಲೇ ಏಕಾದಶಿಯಾದಿ ವ್ರತಗಳನ್ನ ಮಾಡಿದರೆ, ಏಕಾದಶಿ ಚಾತುರ್ಮಾಸ್ಯ ಅಂತ ಅನೇಕ ವ್ರತಗಳು ಇದೆ ನೋಡಿ, ಅದನ್ನೆಲ್ಲ ಮಾಡಿದ್ರೆ ನಮ್ಮ ಪಾಪಗಳು ನಾಶವಾಗುತ್ತವೆ. ಆದರೆ ಸಂಪೂರ್ಣ ನಾಶ ಆಗೋದಿಲ್ಲ ಯಾವುದು. ಯಾಕೆ? ಮತ್ತೆ ತಿರ್ಗ ಕರ್ಮಗಳನ್ನು ಮಾಡ್ತೀವಿ, ಪಾಪ ಬೆಳೀತದೆ. ಆದ್ರೆ ಆ ಅಪರೋಕ್ಷ ಅಂತ ಹೇಳ್ತಾರ ನೋಡಿ, ಈ ತರ ಮಾಡ್ತಾ ಮಾಡ್ತಾ ಶ್ರವಣ ಮನನ ಧ್ಯಾನ ಮಾಡ್ತಾ ಬರತಕ್ಕ ಅಪರೋಕ್ಷ, ಆ ಅಪರೋಕ್ಷ ಬಂದಾಗ ಮಾತ್ರ ನಮಗೆ ಆ ಪಾಪದ ಕಂಟ್ರೋಲ್ ಆಗ್ತದೆ. ಅಪರೋಕ್ಷ ಬಂದ ಮೇಲೆ, ಪರಮಾತ್ಮನ ಅಪರೋಕ್ಷ ಆದ ಮೇಲೆ ಪಾಪದ ಲೇಪ ಇರೋದಿಲ್ಲ ಹಾಗೆ ಅಂತ. ಉತ್ತಮರ ದ್ರೋಹ ಮಾಡಿದರೆ ಮತ್ತೆ ಅಲ್ಲೂ ಪಾಪ ಇರುತ್ತದೆ, ಇದರ ಸಾಮಾನ್ಯ ಪಾಪಗಳು ಇರೋದಿಲ್ಲ ಹಾಗೆ. ಅದು ಪಾಪ ವಿನಾಶ, ಅದು ಅಪರೋಕ್ಷ ಜ್ಞಾನದ ಮಹಿಮೆ ಅಂತ ಏನರ್ಥ? ಪರಮಾತ್ಮನ ಮಹಿಮೇನೆ ಅದು. ಯಾಕೆ? ಲೋಕದಲ್ಲಿ ಎಷ್ಟು ಜನರನ್ನು ನೋಡ್ತೀವಿ, ಪಾಪ ಅಂಟೋದಿಲ್ಲ ಅಂತ ಇಲ್ಲವೇ ಇಲ್ಲ. ಆದರೆ ಯಾವಾಗ ದೇವರನ್ನು ಕಾಣ್ತೀವಿ ಆಗ ಪಾಪ ನಮಗೆ ಅಂಟೋದಿಲ್ಲ. ಇನ್ನು ಪರಮ ವಿಲಾಸ, ವಿಲಾಸ ಅಂದ್ರೆ ಕ್ರೀಡೆ ಅಂತ ಅರ್ಥ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವೂ ಕೂಡ ದೇವರಿಗೆ ಅದೊಂದು ಕ್ರೀಡೆ ಇದ್ದಾಗೆ ಹಾಗೆ ಅಂತ. ಹರಿ ಅಂದ್ರೆ ಹರತಿ ಇತಿ ಹರಿ, ಪಾಪಗಳನ್ನು ನಾಶ ಮಾಡತಕ್ಕವ ಅಂತ, ಸಂಸಾರದ ನೋವನ್ನು ಕಳೆಯತಕ್ಕವ, ತನ್ನ ಭಕ್ತರಿಗೆ ಪುಣ್ಯದ ರಾಶಿಯನ್ನು ಭರಿಸಿ ಕೊಡುವವನು. ಅನೇಕ ಅರ್ಥಗಳು ಇದೆ ಆ ಶಬ್ದಕ್ಕೆ. ಸರ್ವೇಶ, ಸರ್ವರಿಗೂ ಒಡೆಯನಾದವ ಹಾಗೆ.
ಸಕಲ ದೇವತೆಗಳಿಗೂ ಜೀವಿಗಳಿಗೂ ಸರ್ವಸ್ವಾಮಿಯಾದವ ಹಾಗೆ. ದೇವೇಶ, ಸಕಲ ದೇವತೆಗಳಿಗೂ ಶ್ರೀ ಪರಮಾತ್ಮನೇ ಒಡೆಯ. ಅದಕ್ಕೆ ಹೇಳ್ತಾರೆ ನೋಡಿ, ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ. ಆ ದೇವತೆಗಳು ಎಲ್ಲರಿಗೂ ಕೂಡ ವಿಷ್ಣು ಭಕ್ತಿ ಅಷ್ಟಿರುತ್ತದಂತೆ. ವಿಷ್ಣು ಭಕ್ತಿಯಲ್ಲಿ ಆಸಕ್ತರಾಗಿ ಇರ್ತಾರ. ವಿಷ್ಣು ಭಕ್ತಿ ಪರಾಯಣ ಅಂತಾನೆ ತಾತ್ವಿಕ ದೇವತೆಗಳನ್ನ ಹೇಳೋದು. ವಾಸುದೇವ, ವಸುದೇವ ಮಗ ಅಂತ ಒಂದು ಅರ್ಥ ಇರುತ್ತೆ. ಮತ್ತೆ ಎಲ್ಲ ಕಡೆ ವಾಸವಾಗಿ ಇರುವುದರಿಂದಲೂ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು. ದಿನೇಶ ಶತ ಸಂಕಾಶ ಹಾಗೆ. ದಿನೇಶ ಅಂದ್ರೆ ಸೂರ್ಯ ಅಂತ, ಶತ ಅಂದ್ರೆ ಸಾಮಾನ್ಯವಾಗಿ 100 ಅಂತ ಅರ್ಥ ಇದೆ. ಆದ್ರೆ ಅನೇಕ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ರೆ ಶತಶಬ್ದಕ್ಕೆ ಅನಂತ ಅಂತ ಅರ್ಥ ಮಾಡ್ತಾರೆ. ಅನಂತ ಕೋಟಿ ಸೂರ್ಯ ಪ್ರಕಾಶ ಅಂತ ಒಟ್ಟು. ದಿನೇಶ ಎನ್ನುವ ಶಬ್ದಕ್ಕೆ ಶತಪ್ರಶ್ನದಲ್ಲಿ ಉಪನಿಷತ್ತಿನಲ್ಲಿ ವಾಯು ಅಂತನೂ ಕೂಡ ಅರ್ಥ ಬಂದಿದೆ ಅಂತ ಹೇಳ್ತಾರೆ. ಇನ್ ಯದುಕುಲ ವಂಶ ತಿಲಕ ಹಾಗೆ. ಯದುಕುಲ ಎಂಬುದು ಯಯಾತಿಯ ಮಗನಾದ ಯದುವಿನಿಂದ ಬೆಳೆದು ಬಂದ ಒಂದು ಚಂದ್ರವಂಶ, ಅದರ ಒಂದು ಭಾಗ, ಅದರ ಒಂದು ಕವಲು. ಅದಕ್ಕೆ ಭೋಜ, ವೃಷ್ಣಿ, ಅಂಧಕ ಹಾಗೆ ಅಂತ ಅನೇಕ ಉಪಪಂಗಡಗಳು ಇದೆ, ಅನೇಕ ವಿಭಾಗಗಳು ಅದರಲ್ಲೂ ಇದೆ. ಮತ್ತೆ ಅದರಿಂದ ಅದನ್ನು ಸೂಚಿಸಲು ಯದುಕುಲ ಮತ್ತು ವಂಶ ಅಂತ, ಕವಲುಗಳೆಲ್ಲ ಸೇರಿಸಿದ್ರೆ ವಂಶ ಅಂತ ಆಗ್ಬೋದು. ಯದುಕುಲದಲ್ಲಿ ಅನೇಕ ಉಪಭಾಗಗಳು ಇದೆ ಹಾಗೆ. ರಾಮಚಂದ್ರ ಅವನು ರಘುಕುಲ ತಿಲಕ, ಕೃಷ್ಣ ಯದುಕುಲ ತಿಲಕ ಅಂತ ಒಟ್ಟು ಸರ್ವೋತ್ತಮನಾಗಿ ಪರಮಾತ್ಮ ಇದ್ದಾನೆ ಹಾಗೆ. ಪರಾಶರ ನತ, ಪರಾಶರ ಮುನಿಯಿಂದ ವಂದಿತನಾದವನೇ ಅಂತ ಅದರ ಅರ್ಥ. ಪರಮಾತ್ಮ ಶ್ರೀಹರಿ ವೇದವ್ಯಾಸ ರೂಪ ತಾಳಿದ್ದು ಈ ಪರಾಶರ ಮತ್ತು ಸತ್ಯವತಿಯ ದೆಸೆಯಿಂದ. ಹೇಗೆ ಕೃಷ್ಣಾವತಾರ ವಸುದೇವ ದೇವಕಿಯರಲ್ಲಿ ಅಂತ ಪ್ರಸಿದ್ಧಿ ಇದೆಯೋ, ಅದೇ ರೀತಿಯಾಗಿ ವೇದವ್ಯಾಸರ ರೂಪ ಆ ಪರಾಶರರು ಮತ್ತು ಸತ್ಯವತಿಯಲ್ಲಿ ಪರಮಾತ್ಮ ಕಾಣಿಸಿಕೊಂಡದ್ದು ಹಾಗೆ. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಅವರಿಗೆ ಅನುಗ್ರಹ ಮಾಡಿದ್ದು ಅಂತ ಅರ್ಥ. ಯದ್ಯಪಿ ನೋಡಿದರೆ ಪುತ್ರನಾಗಿದ್ದಾರೆ, ಪುತ್ರನಾದರೂ ಕೂಡ ಅವರಿಂದ ಪೂಜಿತನಾದ ಪರಮಾತ್ಮ ಆಗಿದ್ದಾನೆ ಅಂತ. ಅದರಿಂದ ವಸುದೇವ ಪುತ್ರ, ದಶರಥನ ಮಗ ಹೀಗೆಂತೆಲ್ಲ ಹೇಳಿದರೂ ಕೂಡ ಅವರೆಲ್ಲರೂ ಕೂಡ ಪರಮಾತ್ಮನನ್ನ ಪೂಜಿಸಿದ್ದಾರೆ ಅಂತಾನೆ ಅರ್ಥ. ಈಗ ಮಗನಾಗಿದ್ರೆ ತಂದೆ ಮಗನನ್ನ ಹೇಗೆ ಪೂಜೆ ಮಾಡ್ತಾನೆ ಹಾಗೆಂದ್ರೆ ಅದು ತಪಸ್ಸಿಗೆ ಮೆಚ್ಚಿ ಅನುಗ್ರಹ ಮಾಡುವುದಕ್ಕಾಗಿ ಮಾಡಿದ್ದು. ತನ್ನ ಮಗ ಅಂತ ತಿಳ್ಕೊಂಡ್ಬಿಟ್ಟು ಪೂಜೆ ಮಾಡದೆ, ಉಪಾಸನೆ ಮಾಡದೆ ಹೋಗ್ಬಿಟ್ರೆ ಅವರಿಗೆ ಸಂಸಾರದಿಂದ ನಿವೃತ್ತಿನೇ ಇರೋದಿಲ್ಲ. ದೇವಹ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ ಗುರುಗಳು. ದೇವ ಎಂಬುದಕ್ಕೆ ಅನೇಕ ಅರ್ಥಗಳಿದೆ. ದಿವು ಕ್ರೀಡಾಯಾಮ್ ಎಂಬುದಾಗಿ, ಅಂದ್ರೆ ಎಲ್ಲವೂ ಪರಮಾತ್ಮನ ಲೀಲೆ ಅಂತ, ಅಂತ ಲೀಲೆಗಳು ಉಳ್ಳವ ದೇವ ಹಾಗೆ. ಇನ್ನು ದೇವ ಎಂಬುದಕ್ಕೆ ಬ್ರಹ್ಮದೇವ, ರುದ್ರದೇವ, ಇಂದ್ರದೇವ ಅಂತ ನನ್ನನ್ನು ಕೂಡ ನಾವು ಬಳಸ್ತೀವಿ ಅಲ್ಲ ಹಾಗೆ ಅಂತ ಹೇಳಿದ್ರೆ, ಆದರೆ ಅದು ಮುಖ್ಯ ಅರ್ಥದಲ್ಲಿ ಬಳಸೋದಿಲ್ಲ. ಪರಮಾತ್ಮನ ದಯದಿಂದ ಒಂದು ದೇವತ್ವ ಅವರಲ್ಲೂ ಇದೆ, ಆದ್ರೆ ಸ್ವತಂತ್ರನಾಗಿ ದೇವತ್ವ ಇರುವುದು ಅದು ಪರಮಾತ್ಮನಲ್ಲೇ ಹಾಗೆ. ಈಗ ನೋಡಿ, ಸೂತ್ರ ಹಾಗೆಂದ್ರೆ ಯಾವುದು? ಬ್ರಹ್ಮಸೂತ್ರನೇ. ಗೀತಾ ಹಾಗೆಂದ್ರೆ ಯಾವುದು? ಭಗವದ್ಗೀತೆ. ಹೇಗೋ ಅದೇ ತರ ವ್ರತ ಅಂದ್ರೆ ಯಾವುದು? ಏಕಾದಶಿನೇ. ಅದೇ ತರ ದೇವ ಹಾಗೆಂದ್ರೆ ಯಾರು? ಪರಮಾತ್ಮ ಶ್ರೀ ಹರಿಯೇ ಹಾಗೆ ಅಂತ ವಾಸುದೇವನೇ ದೇವ. ಇದು ಒಟ್ಟು ಶಾಸ್ತ್ರಗಳ ಭಾವ ಅಂತ ಹೇಳ್ತಾ, ಅಂತ ಪರಮಾತ್ಮ ನಮ್ಮನ್ನ ಸದಾ ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ನಮಸ್ತೆ. ಶ್ರೀ ಹರೇ.
ಕರ್ದಮ ಋಷಿ ಕೂಡ